ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಸ್ಟರ್ಡೇ ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿರುವಂತಹ ಒಂದು ಮಾಡೆಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಸ್ಟೀಮ್ ಟರ್ಬೈನ್ ಬ್ಲೇಡಲ್ಲಿ ಯೂಸ್ ಮಾಡುವಂತಹ ಬ್ಲೇಡ್, ರೈಟ್? ಸೊ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಇರುತ್ತೆ. ಇದು ಒಂದು ಸ್ಟೇಜ್ನ ಬ್ಲೇಡ್ ನಾವು ಇವತ್ತು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಯಾರೆಲ್ಲ ನೀವು 10,000 rupees ಕೊಟ್ಟು ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ರಲ್ಲ, ಸೊ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಇದರ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಹೇಗೆ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ, ರೈಟ್? ಸೊ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಈ ಮಾಡೆಲ್ ನೋಡ್ಬೋದು. ನಾನು ಇವಾಗ ಫ್ರಂಟ್ ವ್ಯೂ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ದಿಸ್ ಈಸ್ ಅವರ್ ಟಾಪ್ ವ್ಯೂ. ಸೊ ನೆಕ್ಸ್ಟ್ ನಾನು ನೋಡ್ಬೋದು ಫ್ರಂಟ್ ವ್ಯೂ ಅಲ್ಲಿ ಹೇಗೆ ಇದೆ ಅಂತೇಳಿ, ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಈ ಒಂದು ಮಾಡೆಲ್. ಸೊ ಈ ಮಾಡೆಲ್ ಅನ್ನ ನಾವು ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡಿವಿ. ಸೊ 3 axis ಮೇಲೆ ಫಸ್ಟ್ ಗೆ ಡಿಸ್ಕಷನ್ ಮಾಡಿದೀವಿ, ಅದಾದ್ಮೇಲೆ 4th axis ಅಲ್ಲಿ ಕೂಡ ಡಿಸ್ಕಷನ್ ಮಾಡಿವಿ. ಸೊ ಇವಾಗ 5th axis ಒಂದು ಪೆಂಡಿಂಗ್ ಇದೆ, ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ನೀವೇನಾದ್ರೂ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಅನ್ನ ಲೋಯೆಸ್ಟ್ ಪ್ರೈಸ್ ಅಲ್ಲಿ, ಸೊ ನೋಡ್ಬೋದು ಬಹಳಷ್ಟು ಹೊರಗಡೆ ತುಂಬಾ ಈ ಒಂದು ಸಾಫ್ಟ್ವೇರ್ ಡಿಮ್ಯಾಂಡ್ ಇದೆ. ಅದೇ ರೀತಿ ಈ ಒಂದು ಸಾಫ್ಟ್ವೇರ್ ನೀವೇನಾದ್ರೂ ಕಲ್ತ್ಕೊಂಡ್ರೆ ನಿಮಗೆ ಮಷಿನ್ ನಾಲೆಜ್ ಇದ್ರೆ ಏನಿಲ್ಲದ್ರೂ 50,000 ಪೀಣೆ ಇಂಡಸ್ಟ್ರಿಯಲ್ಲೇ ನಮಗೆ ಕೈ ತುಂಬಾ ಸಂಬಳ ಕೂಡ ಸಿಗುತ್ತೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ನಾನು ನಿಮಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಕೌಂಟೂರ್ ಬಗ್ಗೆ, ಕೌಂಟೂರ್ ರ್ಯಾಂಪ್, ಕೌಂಟೂರ್ 2D, ಸೊ ಇವೆರಡು ಬಗ್ಗೆ ನಾನು ಇವತ್ತು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ನೋಡಿ, ಫಸ್ಟಿಗೆ ನಾನು ವ್ಯೂ ಅಲ್ಲಿ ಹೋಗ್ತೀನಿ. ಸೊ ವ್ಯೂ ಅಲ್ಲಿ ಬಂದು ನಾನು ಶೋ ಆಕ್ಸಿಸ್ ಅನ್ನು ಆನ್ ಮಾಡ್ಕೊತೀನಿ. ಸೊ ಶೋ ಆಕ್ಸಿಸ್ ಆನ್ ಮಾಡಿ ನೆಕ್ಸ್ಟ್ ಟಾಪ್ ವ್ಯೂ ಅಲ್ಲಿ ಬರ್ತಾ ಇದ್ದೀನಿ ನಾನು ಇವಾಗ. ಸೊ ನಮ್ಮ ರೆಫರೆನ್ಸ್ ಎಲ್ಲಿದೆ? ಸೊ ನೋಡ್ಬೋದು ಇವಾಗ ರೆಫರೆನ್ಸ್ ಬಂದು ನಮಗೆ ರೈಟ್ ಸೈಡ್ ಬಾಟಮ್ ಕಾರ್ನರ್ ಗೆ ನಾವು ರೆಫರೆನ್ಸ್ ಅನ್ನ ತಗೊಂಡಿವಿ. ಅಂದ್ರೆ ಎಕ್ಸ್ ಕೂಡ ಇಲ್ಲೇ ತಗೊಬೇಕು ಅಂಡ್ ವೈ ಕೂಡ ಇಲ್ಲೇ ತಗೊಬೇಕಾಗುತ್ತೆ. ಅಂಡ್ ಜೆಡ್ ನಮಗೆ ಅಂದ್ರೆ ಟೂಲ್ ನ ಟಾಪ್ ಬಂದು, ಸೊ ಟಾಪ್ ಇದೆ ನಮ್ಮ ಮಾಡೆಲ್ ನ ಟಾಪ್ ಅಲ್ಲಿ ನಾವು ರೆಫರೆನ್ಸ್ ಅನ್ನ ತಗೊಂಡಿವಿ. ಸೊ ಈ ರೀತಿ ಫಿಕ್ಸ್ ಮಾಡಿದಾಗ ನಮಗೆ ಬಾಟಮ್ ಅಲ್ಲಿ ನಾವು ವೈ ಸಿಗೋ, ಸೊ ಬಾಟಮ್ ಅಲ್ಲಿ ನಾವು ಫಿಕ್ಚರ್ ಅಲ್ಲಿ ಹೋಲ್ಡ್ ಮಾಡಿರ್ತೀವಿ. ಓಕೆ, ಸೊ ನಾವು ಇವತ್ತು ಈ ಕೌಂಟೂರ್ ಯೂಸ್ ಮಾಡ್ಕೊಂಡು ಟಾಪ್ ಅಲ್ಲಿ ನಮಗೆ ಈ ರೀತಿ ಚಾನಲ್ ಅನ್ನ ಕಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಗೆ ನಾನು ತೋರಿಸ್ಕೊಡ್ತೀನಿ. ಸೊ ಕೌಂಟೂರ್ ರ್ಯಾಂಪ್ ಯೂಸ್ ಮಾಡ್ಕೊಂಡು ಇಲ್ಲೊಂದು ಚಾನಲ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕೌಂಟೂರ್ 2D ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅಗೇನ್ ನಾನು ಇಲ್ಲಿ ಇನ್ನೊಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಕೌಂಟೂರ್ 2D ಅನ್ನು ಅನ್ಹೈಡ್ ಮಾಡ್ಕೊತೀನಿ. ಸೊ ಇವಾಗ ಕೌಂಟೂರ್ ರ್ಯಾಪ್ ನಮಗೆ ಆನ್ ಆಗಿದೆ. ಓಕೆ, ಸೊ ಫಸ್ಟಿಗೆ ನಾವು ಏನು ಮಾಡ್ಬೇಕಂದ್ರೆ, ನಾವು ಮಾಡೆಲ್ ಅನ್ನ ಇವಾಗ ಯಾವ ರೀತಿ ರೆಫರೆನ್ಸ್ ತಗೊಬೇಕಂತೇಳಿ ಫಿಕ್ಸ್ ಮಾಡ್ಕೊಬೇಕು ನಾವು ಇವಾಗ ಮೇನ್. ಸೊ ರೆಫರೆನ್ಸ್ ನಮಗೆ ಫಿಕ್ಸ್ ಆಗಿದೆ. ರೆಫರೆನ್ಸ್ ಫಿಕ್ಸ್ ಆದ್ಮೇಲೆ ನಾವು ಇಲ್ಲಿ ನಾನು ಟೂಲ್, ಸೊ ಇಲ್ಲಿ ಏನಿದೆಲ್ಲ ಚಾನಲ್, ಸೊ ಈ ಚಾನಲ್ ನಾನು ಕ್ರಿಯೇಟ್ ಮಾಡ್ಬೇಕಂತೇಳಿ ಅನ್ಕೊಂತೀನಿ ನಾನು ಇವಾಗ, ರೈಟ್? ಸೊ ಆ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟಿಗೆ ನಾವು ಏನು ಮಾಡ್ಬೇಕು, ವೈರ್ ಫ್ರೇಮ್ ಅಲ್ಲಿ ಹೋಗ್ಬೇಕು. ಸೊ ವೈರ್ ಫ್ರೇಮ್ ಅಲ್ಲಿ ಹೋಗ್ತಾ ಇದ್ದೀರಿ. ಸೊ ನಮ್ಗೆ ಇಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ, ಕರ್ವ್ 1 ಎಡ್ಜ್ ಅಂತ ಹೇಳಿ. ಸೊ ಈ ಕರ್ವ್ 1 ಎಡ್ಜ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಕರ್ವ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೋಡ್ಬೋದು 4 ಕಡೆ 4 ಕರ್ವ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕರ್ವ್ ವಾಲ್ ಆರ್ ಯೂಸ್ ಮಾಡಿ, ಕರ್ವ್ 1 ಎಡ್ಜ್ ಆರ್ ಕೂಡ ನೀವು ಯೂಸ್ ಮಾಡಿ. ಸೊ ನೀವು ಇವಾಗ ಈ ವಿಡಿಯೋ ಏನಾದ್ರೂ ನೋಡ್ತಾ ಇದ್ರೆ ನಿಮಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ, ಕೌಂಟೂರ್ ರ್ಯಾಂಪ್, ಕೌಂಟೂರ್ 2D ಯಾವ ರೀತಿ ಯೂಸ್ ಮಾಡಬೇಕು, ಸೊ ಪ್ಯಾರಾಮೀಟರ್ಸ್ ಎಲ್ಲ ಏನು ವ್ಯಾಲ್ಯೂಸ್ ಅನ್ನು ಕೊಡ್ಬೇಕಂತೇಳಿ ನಿಮಗೆ ಐಡಿಯಾ ಆಗುತ್ತೆ. ಸೊ ನೋಡ್ಬೋದು ಇವಾಗ ಟೂಲ್ ಪಾತ್ ಅಲ್ಲಿ, ಸೊ ಟೂಲ್ ಪಾತ್ ಅಲ್ಲಿ ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ಗೆ ಕೌಂಟೂರ್ ರ್ಯಾಂಪ್ ಇದೆ. ಸೊ ಕೌಂಟೂರ್ ರ್ಯಾಂಪ್ ಅಲ್ಲಿ ಫಸ್ಟಿಗೆ ನಾನು ಜಾಮಿಟ್ರಿ ತೋರಿಸ್ತೀನಿ. ಜಾಮಿಟ್ರಿ ಅಂದ್ರೆ ನಾವು ಸೆಲೆಕ್ಷನ್ ಮಾಡಿರುವಂತಹ ಮೆಥಡ್. ಸೊ ನಾವು ಫಸ್ಟಿಗೆ ಏನು ಕರ್ವ್ 1 ಎಡ್ಜ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕರ್ವ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಆ ಕರ್ವ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಎಂಡ್ ಅಂದ್ರೆ ಒಂದೇ ಸಿಂಗಲ್ ಕ್ಲಿಕ್ ಕೊಟ್ರೆ ಸಾಕು ನಮಗೆ, ಅದು ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಸೊ ಇದು ಬಂದು ಜಾಮಿಟ್ರಿ. ಸೊ ಜಾಮಿಟ್ರಿ ಆದ ತಕ್ಷಣ ನಮಗೆ ಪ್ಯಾರಾಮೀಟರ್ಸ್ ಅಲ್ಲಿ ಈ ರೀತಿ ಓಪನ್ ಆಗುತ್ತೆ. ಫಸ್ಟಿಗೆ ನಾವು ಜಾಮಿಟ್ರಿ ಸೆಲೆಕ್ಟ್ ಆದ ತಕ್ಷಣ ಪ್ಯಾರಾಮೀಟರ್ಸ್ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಟೂಲ್ ಪಾತ್ ಟೈಪ್ ನಾವು ಕೌಂಟರ್ ಯೂಸ್ ಮಾಡ್ತಾ ಇರ್ತೀವಿ ಅಂತ ತೋರಿಸುತ್ತೆ. ಜಾಮಿಟ್ರಿ ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ನಾನು ಇದಕ್ಕೆ ರೆಫರ್ ಮಾಡಿರುವಂತಹ ಟೂಲ್ ಯಾವ್ದಂತೇಳಿ ತೋರಿಸ್ಕೊಡ್ತೀನಿ ನೋಡಿ, ರೈಟ್? ಸೊ ಡಯಾಮೀಟರ್ 12 ಫ್ಲಾಟ್ ಎಂಡ್ ಮಿಲ್ ನಾನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಟೂಲ್ ನ ನಂಬರ್ ನೋಡ್ಬೋದು, 12 ಅಂತ ತಗೊಂಡಿನಿ. ಸೊ ಅದೇ ರೀತಿ ಫೀಡ್ ರೇಟ್ 1600 ತಗೊಂಡಿನಿ. ಅಂಡ್ ಸ್ಪಿಂಡಲ್ ಸ್ಪೀಡ್ ಬಂದು 2200 ಅನ್ನೋದು ತಗೊಂಡಿನಿ. CS ಕಟ್ಟಿಂಗ್ ಸ್ಪೀಡ್, ಫೀಡ್ ಪರ್ ಟೂತ್, ಸೊ ನೋಡ್ಬೋದು
ಫೀಡ್ ಫಾರ್ ಟೂತ್ ಬಂದು 0.1818, ಕಟಿಂಗ್ ಸ್ಪೀಡ್ ಬಂದು 82.9406 ಅನ್ನ ಸೊ ನಾನು ವ್ಯಾಲ್ಯೂಸ್ ಅಂತ ತಗೊಂಡಿನಿ, ರೈಟ್. ಸೊ ಅದೇ ರೀತಿ ರಿಟ್ರಾಕ್ಟ್ ಅಂಡ್ ಪ್ಲಂಜಿಂಗ್ ರೇಟ್ ಸೊ 1000 and 2500 ಅನ್ನ ನಾನು ತಗೊಂಡಿನಿ. ಸೊ ಇವೆಲ್ಲ ಯಾವ ರೀತಿ ತಗೋಬೇಕಂತೇಳಿ ಸೊ ನಾವು ಕೋರ್ಸಲ್ಲಿ ಡಿಸ್ಕಷನ್ ಮಾಡಿವಿ, ಓಕೆ. ಸೊ ನೆಕ್ಸ್ಟ್ ಅದೇ ರೀತಿ ಕಟ್ ಪ್ಯಾರಾಮೀಟರ್ ಅಲ್ಲಿ ರ್ಯಾಂಪ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೌಂಟ್ ಟು ಟೈಪ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ರ್ಯಾಂಪ್ ಅನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ 2D ಇದೆ, 2D ಚಾಂಪರ್ ಇದೆ, ರ್ಯಾಂಪ್, ರೀಮಷನಿಂಗ್ ಅಂಡ್ ಆಸಿಲೇಟ್ ಅಂತೇಳಿ ಆಪ್ಷನ್ಸ್ ಇದೆ. ನಾನು ರ್ಯಾಂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಇವಾಗ. ಸೊ ರ್ಯಾಂಪ್ ಸೆಲೆಕ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಅಡಿಷನಲ್ ಆಗಿ ಏನು ಓಪನ್ ಆಗುತ್ತೆ ಅಂದ್ರೆ ನಮಗೆ ನೋಡ್ಬೋದು ಈ ರೀತಿ ಇರುತ್ತೆ. ಸೊ ರ್ಯಾಂಪ್ ಡೆಪ್ತ್ ನಾವು ಕೊಡ್ಬೇಕಾಗುತ್ತೆ ಇಲ್ಲಿ, ರೈಟ್. ಅಥವಾ ಡೆಪ್ತ್ ಅಥವಾ ಆಂಗಲ್, 3 ಟೈಪ್ ನಮಗೆ ಆಪ್ಷನ್ಸ್ ಅನ್ನೋದು ಮಾಸ್ಟರ್ ಕ್ಯಾಮ್ ಪ್ರೊವೈಡ್ ಮಾಡ್ತಾ ಇದೆ. ಆಂಗಲ್, ಡೆಪ್ತ್ ಅಂಡ್ ಪ್ಲಂಜ್. ಸೊ ನಾನು ಪ್ಲಂಜ್ ಸೆಲೆಕ್ಷನ್ ಮಾಡ್ಕೊಂಡು 0.3 ಸೆಲೆಕ್ಟ್ ಮಾಡಿದ್ದೀನಿ ಅಂಡ್ 0.1 ಬಂದು ನಾನು ಸ್ಟಾಕ್ ಅಂದ್ರೆ ಫಿನಿಶಿಂಗ್ಗೋಸ್ಕರ ನಾನು ಇಲ್ಲಿ ಹಾಗೆ ಇಟ್ಟಿದ್ದೀನಿ, ಓಕೆ. ಸೊ ಅದೇ ರೀತಿ ಇಲ್ಲಿ ಡೆಪ್ತ್ ಆಫ್ ಕಟ್ ನಾನು ಇಲ್ಲಿ ಕೊಟ್ಟಿಲ್ಲ, ಬಿಕಾಸ್ ಆಫ್ ವಿ ಆಲ್ರೆಡಿ ಗಿವನ್ ಹಿಯರ್, ರೈಟ್. ಸೊ ಇನ್ ದ ಕಟ್ ಪ್ಯಾರಾಮೀಟರ್ಸ್ ಅಲ್ಲಿ ರ್ಯಾಂಪ್ ಡೆಪ್ತ್ ಅಂತೇಳಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿವಿ. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಇಲ್ಲಿ ಡೆಪ್ತ್ ಕಟ್ ಅನ್ನೋದು ಕೊಡಬೇಕಾಗಿಲ್ಲ, ಓಕೆ. ಅಂಡ್ ಅದೇ ರೀತಿ ಲೀಡ್ ಇನ್ ಲೀಡ್ ಔಟ್. ಸೊ ಎಲ್ಲವೂ ನಾವು ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಲೆಂತ್ 60%, ಟೂಲ್ನ 60% ಅಂದ್ರೆ 7.2. ಸೊ ನಾವು 12 ತಗೊಂಡಿವಲ್ಲ, 50 ಅಂದ್ರೆ 6 ಆಗುತ್ತೆ, 60% ಅಂದ್ರೆ 7.2. ಅದೇ ರೀತಿ ಆರ್ಕ್ ಬಂದು 00 ತಗೊಂಡಿನಿ, ಓಕೆ. ಇದೇ ರೀತಿ ಎಂಟ್ರಿ ಮತ್ತು ಎಕ್ಸಿಸ್ಟ್ ಸೇಮ್ ಹ್ಯಾಸ್ ಇಟ್ ತಗೊಂಡಿನಿ. ನೆಕ್ಸ್ಟ್ ಡೈರೆಕ್ಟ್ ಲಿಂಕಿಂಗ್ ಪ್ಯಾರಾಮೀಟರ್ ಹೋಗಿದ್ದೀನಿ. ಲಿಂಕಿಂಗ್ ಪ್ಯಾರಾಮೀಟರ್ ಅಲ್ಲಿ ಕ್ಲಿಯರೆನ್ಸ್ ತಗೊಂಡಿಲ್ಲ ನೋಡಿ. ಕ್ಲಿಯರೆನ್ಸ್ ತಗೊಳ್ಳಿಕ್ಕೆ ಅಂದ್ರೆ ನಮ್ಗೆ ಎಲ್ಲಿ ಏನು ಚೇಂಜಸ್ ಆಗುತ್ತಾಗ ನಮಗೆ ಗೊತ್ತಿರಬೇಕು. ಡೈರೆಕ್ಟ್ ಟ್ರ್ಯಾಕ್ ತಗೊಂಡಿನಿ. ಡೆಪ್ತ್ ಆಫ್ ಕಟ್ ಬಂದು 0.5 ಅಬ್ಸಲ್ಯೂಟ್ ಮೈನಸ್ 5.5 ಅಬ್ಸಲ್ಯೂಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದಾಗ ನಮಗೆ ಈ ಕೌಂಟರ್ ರ್ಯಾಂಪ್ ಈ ರೀತಿ ಓಪನ್ ಆಗುತ್ತೆ, ರೈಟ್. ಸೊ ನೀವು ಯಾರಾದ್ರೂ ಕೋರ್ಸ್ ಜಾಯಿನ್ ಮಾಡಿ, ಇನ್ನ ಕಂಪ್ಲೀಟ್ ಆಗಿ ಬಹಳಷ್ಟು ಡೀಪ್ ಆಗಿ ನಾಲೆಜ್ ಅನ್ನೋದು ಹೋಗುತ್ತೆ, ರೈಟ್. ಸೊ ಸ್ವಲ್ಪ ನಮ್ಮ ಕೋರ್ಸ್ ಅಲ್ಲಿ ವಿಡಿಯೋಸ್ ಡಿಲೇ ಆಗ್ತಾ ಇರುತ್ತೆ, ಬಿಕಾಸ್ ಆಫ್ ನಾನು ಒಬ್ಬನೇ ಬಹಳಷ್ಟು ಸ್ಟೂಡೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಅದಕ್ಕಂತೇಳಿ, ಓಕೆ. ಸೊ ಇವಾಗ ನೋಡ್ಬೋದು ನಮಗೆ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿ, ಇಲ್ಲಿ ಕರ್ವಿಗೆ ಎಷ್ಟು ನೈಸ್ ಆಗಿ ನಮಗೆ ಟೂಲ್ ಪಾತ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತೇಳಿ, ರೈಟ್. ಸೊ ಈ ರೀತಿ ನೀವು ಕೂಡ ಕಲಿಬೇಕಂದ್ರೆ ಮಾಸ್ಟರ್ ಕ್ಯಾಮ್ ಕೋರ್ಸ್ ಅನ್ನ ಸಿಂಪಲ್ ಆಗಿ ಕೋರ್ಸ್ ಅನ್ನು ಜಾಯಿನ್ ಮಾಡಿ ಕಂಪ್ಲೀಟ್ ಆಗಿ ಈ ರೀತಿ ಡಿಫಿಕಲ್ಟ್ ಕಾಂಪ್ಲಿಕೇಟ್ ಮಾಡಲ್ಸ್ ಎಲ್ಲ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣಂತೆ, ರೈಟ್. ಸೊ ಅದೇ ರೀತಿ ಇಲ್ಲಿ ನೋಡಿ ಕೌಂಟರ್ ಅಲ್ಲಿ ಪ್ಯಾರಾಮೀಟರ್ಸ್ ಸೇಮ್ ಅದನ್ನೇ ಸೆಲೆಕ್ಟ್ ಮಾಡಿರ್ತೀನಿ. ಕಟ್ ಪ್ಯಾರಾಮೀಟರ್ಸ್ ಅಲ್ಲಿ ರ್ಯಾಂಪ್ ಅನ್ನೋದು ಸೆಲೆಕ್ಟ್ ಮಾಡಿರ್ತೀನಿ. ಸೊ ಇಲ್ಲಿ ರ್ಯಾಂಪ್ ಅನ್ನೋದು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಓಕೆ. ರ್ಯಾಂಪ್ ಸೆಲೆಕ್ಟ್ ಮಾಡಿ ಡೆಪ್ತ್ ಆಫ್ ಕಟ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇದು ಟೂಲ್ ಯಾವ ರೀತಿ ನಮಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಕ್ಯೂರಿಯಾಸಿಟಿ ಅನ್ನೋದು ಇರಬೇಕು ನಮ್ಗೆ ಇವಾಗ. ಸೊ ನೋಡಿ ಫಸ್ಟಿಗೆ ಕೌಂಟರ್ ರ್ಯಾಂಪ್ ನಾನು ಹೈಡ್ ಮಾಡ್ಕೊತೀನಿ. ಸೊ ಜಸ್ಟ್ ಕೌಂಟರ್ 2D ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಒಂದೇ ಪಾಸ್, ಬಿಕಾಸ್ ಆಫ್ ಇಟ್ ಈಸ್ ಫಿನಿಶಿಂಗ್ಗೋಸ್ಕರ ನಾನು ಕೌಂಟರ್ 2D ಅನ್ನ ಯೂಸ್ ಮಾಡಿದ್ದೀನಿ. ಸಿಂಗಲ್ ಪಾಸ್ ಇದು, ಒಂದೇ ಪಾಸ್ ಅಲ್ಲಿ ನಮಗೆ ಫಿನಿಶಿಂಗ್ ಅನ್ನೋದು ಆಗುತ್ತೆ. ಸೊ ಸಿಂಗಲ್ ಪಾಸ್. ಸೊ ನೋಡ್ಬೋದು ನಿಮಗೆ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ತೋರಿಸ್ತೀನಿ ಹಾಗೆ ಅಂತೇಳಿ. ಸೊ ಪ್ಲೇ ಮಾಡ್ತಾ ಇದ್ದೀನಿ, ಓಕೆ. ಸೊ ಬಾಟಮ್ ಅಲ್ಲಿ ಬಂತು ಅಪ್ ಟು ನಮಗೆ 5.5 ತನ ಬಂದು ಒಂದೇ ಸಿಂಗಲ್ ಪಾಸ್ ಅಲ್ಲಿ ನಮಗೆ ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಮಾಡುತ್ತೆ, ರೈಟ್. ಸೊ ಈ ರೀತಿ ನಾವು ಸಿಂಪಲ್ ಆಗಿ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಇಮಿಡಿಯೇಟ್ ಕಾಲ್ ಮಾಡಿ ಜಾಯಿನ್ ಮಾಡಿ. 4 ಮೆಂಬರ್ಸಿಗೆ ಒಂದು ಬ್ಯಾಚ್ ಇರುತ್ತೆ, ಓಕೆ. ಸೊ ನೀವು ಇಮಿಡಿಯೇಟ್ ಆಗಿ ಜಾಯಿನ್ ಮಾಡಿ. 2000, 5000, 10 and 20 4 ಆಪ್ಷನ್ಸ್ ಇದೆ. 4ರಲ್ಲಿ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡಿ. ಜಾಸ್ಟ್ ನಾನು ರೆಕಮೆಂಡ್ ಮಾಡೋದು ನಿಮಗೆ 5000 ರುಪೀಸ್ ರೆಕಮೆಂಡ್ ಮಾಡ್ತೀನಿ, ಓಕೆ. ಥ್ಯಾಂಕ್ ಯು.